ಹಣಕಾಸಿನ ಆಯೋಗದ ಸಭೆಯಲ್ಲಿ ಏನು ಹೊಸದೇನು ಹೇಳೇ ಇಲ್ಲ. ಈಗಾಗಲೇ ಹಲವಾರು ಬಾರಿ ತಪ್ಪು ಮಾಹಿತಿಗಳನ್ನು ಕೊಟ್ಕೊಂಡು ಬಂದಿದ್ದಾರೆ ಕಳೆದ 2 ವರ್ಷದಲ್ಲಿ. ಅದನ್ನೇ ಪುನರಪಿ ಹೇಳಿದ್ದಾರೆ ಬಿಟ್ರೆ ಮತ್ತೇನು ಹೊಸದಾಗಿ ಏನು ಅವ್ರು ಹೇಳಿಲ್ಲ. ಇವತ್ತು ಡೆವಲ್ಯೂಷನ್ ಆಫ್ ಫಂಡ್ ಕಾಂಗ್ರೆಸ್ ಸರ್ಕಾರ ಇದ್ದಾಗ 32% ಇತ್ತು. ಅದನ್ನ 41% ಹೆಚ್ಚಿಗೆ ಮಾಡಿದ್ದು ನರೇಂದ್ರ ಮೋದಿ ಅವರು. 10% ಹೆಚ್ಚಿಗೆ ಮಾಡಬೇಕು ಅಂತ 10% ಹೆಚ್ಚಿಗೆ ಮಾಡಬೇಕು ಅಂತ ಕಳೆದ 30 ವರ್ಷದಿಂದ ಎಲ್ಲ ರಾಜ್ಯಗಳು ಪ್ರಯತ್ನ ಮಾಡ್ತಾ ಇತ್ತು. ಮುಖ್ಯಮಂತ್ರಿಯಾಗಿ ನರೇಂದ್ರ ಮೋದಿ ಅನುಭವ ಇರೋದ್ರಿಂದ 10% ಹೆಚ್ಚಿಗೆ ಮಾಡಿದ್ರು. ಇದು ಸಿದ್ದರಾಮಯ್ಯ ಗೊತ್ತಿದ್ರೂ ಕೂಡ ಅದನ್ನ ಮರೆಮಾಚ್ತಾ ಇದ್ದಾರೆ. 40 ಹೆಚ್ಚಿಗೆ ಆಗಬೇಕನ್ನೋದು ಬೇರೆ ಮಾತು. ನಮ್ಮ ರಾಜ್ಯಗಳು ಯಾವಾಗಲೂ ಕೂಡ ಹೆಚ್ಚಿಗೆ ಕೊಡಬೇಕನ್ನೋಂಥ ವಾದದಲ್ಲಿ ನಾವು ಕೂಡ ಇದ್ದೀವಿ. 40 50 ಆದ್ರೆ ನಮಗೂ ಕೂಡ ಬಹಳ ಸಂತೋಷ. ಒಂದನೇದು. ಎರಡನೇದು, 15ನೇ ಹಣಕಾಸಿನಲ್ಲಿ ಕಡಿಮೆ ಆಯಿತು. ನಮಗೆ 4.6% ಇದ್ದು 3.7% ಆಗಿದೆ ಅಂತ ಹೇಳ್ತಾರೆ. 14ನೇ ಹಣಕಾಸಿನಲ್ಲಿ ಇದ್ದಾಗ ಮುಖ್ಯಮಂತ್ರಿ ಅವರೇ ಇದ್ರು. 15ನೇ ಹಣಕಾಸಿನ ಫೈನಲೈಸೇಷನ್ ಆಗುವಾಗ ಸಮ್ಮಿಶ್ರ ಸರ್ಕಾರದಲ್ಲಿ ಇವರೇ ಇದ್ರು. ಅಂತಿಮವಾಗಿ ಪರ್ಸೆಂಟೇಜ್ ಫಿಕ್ಸ್ ಆಗುವಂತಹ ಸಭೆಯಲ್ಲಿ 5 ಜನ ಕಾಂಗ್ರೆಸ್ಸಿನ ಮಂತ್ರಿಗಳೇ ಇದ್ರು. ಏನ್ ಮಾಡ್ತಾ ಇದ್ರು ಅವರು? ತಾವು ಯಾವುದೇ ಹೋಂವರ್ಕ್ ಅನ್ನ ಮಾಡದೆ ರಾಜ್ಯಕ್ಕೆ ಅನ್ಯಾಯ ಆಗಿದೆ ಅಂದ್ರೆ ರಾಜ್ಯಕ್ಕೆ ಅನ್ಯಾಯ ಆಗಿದ್ದು ಅವರಿಂದನೇ. ಇದು ಎರಡನೇದು. ಮೂರನೇದಾಗಿ 5,000 ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು. ಅಂತಿಮವಾದ ವರದಿಯಲ್ಲಿ ಅದಿಲ್ಲ. ಅಂತಿಮ ವರದಿ ಇಲ್ಲದ ಕಾರಣದಿಂದ ಬಂದಿಲ್ಲ. ಆದರೆ ಅದರ ಬದಲು ಇವತ್ತು ಬೇರೆ ಬೇರೆ ರೀತಿಯಲ್ಲಿ ಅನುದಾನ ಬರ್ತಾ ಇದೆ. ಮತ್ತೆ ಒಟ್ಟಾರೆ ಡೆವಲ್ಯೂಷನ್ ಆಫ್ ಫಂಡ್ಸ್ ಒಂದು ಭಾಗ. ಈಗ ಉದಾಹರಣೆಗೆ 14ನೇ ಹಣಕಾಸಿಗೆ ಹೋಲಿಕೆ ಮಾಡಿದರೆ ಯುಪಿಎ ಸರ್ಕಾರದ್ದು 15ನೇ ಹಣಕಾಸು ನಮ್ಮ ಎನ್ಡಿಎ ಸರ್ಕಾರದಲ್ಲಿ 2026ಗೆ ಮುಗಿತಿದೆ. ಅದು 2026ಗೆ 1 ಲಕ್ಷ ಕೋಟಿ ಹೆಚ್ಚಾಗ್ತದೆ ಅಂತಿಮವಾಗಿ. ಅಂದ್ರೆ ಅಬ್ಸಲ್ಯೂಟ್ ಫಿಗರ್ ತಗೊಂಡ್ರೆ ಪರ್ಸೆಂಟೇಜ್ ಕಮ್ಮಿ ಆಗಿದೆ, ನಾನು ಕೂಡ ಒಪ್ತೇನೆ. ಆದ್ರೆ ಒಟ್ಟಾರೆ ಅಬ್ಸಲ್ಯೂಟ್ ಫಿಗರ್ ಅನ್ನ ತಗೊಂಡ್ರೆ, ಕೇವಲ ಅಂಕಿ ಅಂಶಗಳನ್ನ ತಗೊಂಡ್ರೆ 1 ಲಕ್ಷ ಕೋಟಿ ಹೆಚ್ಚಾಗ್ತದೆ. ಈಗಾಗಲೇ 14ನೇ ಹಣಕಾಸಿನಲ್ಲಿ ಏನು ಬಂದಿದೆ, ಈಗಾಗಲೇ ಇನ್ನ 2 ವರ್ಷ ಇದ್ದಾಗಲೇ ಅಷ್ಟು ಹಣ ಬಂದಿದೆ. ಇನ್ನು 2 ವರ್ಷ ಬರುವಂತದ್ದು ಹೆಚ್ಚುವರಿಯಾಗಿ, ಅಂದ್ರೆ ಅದು ಕಂಪೇರ್ ಮಾಡಿದಾಗ ಹೆಚ್ಚುವರಿ ಆಗುತ್ತೆ. ಪದೇ ಪದೇ ಯಾಕೆ ಅವರು ರಾಜಕೀಯ ಒಂದು ದೃಷ್ಟಿಕೋನ ಇದರಲ್ಲಿ ಕೂಡ ತರ್ತಾರೆ. ಯಾವಾಗಲೂ ಕೂಡ ಸೆಂಟ್ರಲ್ ಜೊತೆ ಕನ್ಫ್ರಂಟೇಷನ್ ಮಾಡಿದ್ರೆ ತಮಗೆ ರಾಜಕೀಯ ಲಾಭ ಇದೆ ಅಂತ ಅವ್ರು ತಿಳ್ಕೊತಾರೆ. ಒಂದು. ಎರಡನೇದಾಗಿ, ಕೇಂದ್ರ ಹಲವಾರು ಯೋಜನೆಗಳಿಗೆ ರಾಜ್ಯ ಕೊಡ್ತದೆ. ಉದಾಹರಣೆಗೆ ರೈಲ್ವೆ. ಕಳೆದ 4 ವರ್ಷದಿಂದ ರೈಲ್ವೆದಲ್ಲಿ ಪ್ರತಿ ವರ್ಷ 7,000 ಕೋಟಿ ಕೊಡ್ತಾರೆ. ಕಾಂಗ್ರೆಸ್ ಇದ್ದಾಗ 700 ಕೋಟಿ ಕೊಡ್ತಿದ್ರು. 7,700 ಕೋಟಿ ಈ ವರ್ಷ ಕೊಟ್ಟಿದ್ದಾರೆ. ಅದಕ್ಕೆ ಮ್ಯಾಚಿಂಗ್ ಗ್ರಾಂಟ್ ಕೊಡಕ್ಕೆ ಇವ್ರಿಗೆ ಆಗ್ತಾ ಇಲ್ಲ. ಹೈವೇಸ್, ದೊಡ್ಡ ಪ್ರಮಾಣದಲ್ಲಿ ಹೈವೇಸ್ಗೆ ಇವತ್ತು ಕೊಟ್ಟಿದ್ದಾರೆ. 30,000 ಕೋಟಿ ಕಳೆದ 5 ವರ್ಷದಲ್ಲಿ ಬಂದಿದೆ. ಹೈವೇಸು, ರೈಲ್ವೆ, ಮತ್ತೆ ಕೇಂದ್ರ ಇದು ನಮ್ಮ ರೈತರಿಗಿರುವಂತಹ ಇನ್ಶೂರೆನ್ಸು, ಆಮೇಲೆ ಫುಡ್ ಸಬ್ಸಿಡಿ, ಎಲ್ಲದರಲ್ಲೂ ಕೂಡ ಕೇಂದ್ರದ ಪಾಲಿದೆ. RDPR ಯೋಜನೆಗಳು, ಸೋಷಿಯಲ್ ವೆಲ್ಫೇರ್ ಯೋಜನೆಗಳು, ಹೆಲ್ತ್ ಯೋಜನೆಗಳು, ಎಲ್ಲ ಕಡೆ ಅದರ ಪಾಲಿದೆ. ಅದನ್ನು ಇವರು ಮರೆಮಾಚ್ತಾ ಇದ್ದಾರೆ. ಒಟ್ಟಾರೆ ಅವರು ಗ್ಯಾರಂಟಿಯಲ್ಲಿ ಏನು ರಾಜ್ಯವನ್ನ ಆರ್ಥಿಕ ಸಂಕಷ್ಟದಲ್ಲಿ ನುಗ್ಗಿದ್ದಾರೆ ಅದನ್ನ ಮುಚ್ಚುವಂತದ್ದು. ಮತ್ತೆ ಅದಕ್ಕೆ ಈಗ ಪರಿಹಾರವನ್ನು ಹುಡುಕೋದ್ರ ಸಲುವಾಗಿ ಕೇಂದ್ರಕ್ಕೆ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಜಾತಿ ಸಮೀಕ್ಷೆ ಸರ್ ಹೊಸದಾಗಿ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಯಾವ ರೀತಿ ನೋಡಿ, ಫಸ್ಟ್ ಆಫ್ ಆಲ್ ಜಾತಿ ಸಮೀಕ್ಷೆ ಮಾಡುವಂತ ಅಧಿಕಾರ ಕೇಂದ್ರಕ್ಕಿದೆ ಹೊರತಾಗಿ ರಾಜ್ಯಕ್ಕಿಲ್ಲ. ನಾವು ಮೊದಲಿಂದ ಪ್ರತಿಪಾದಿಸ್ತಾ ಇದ್ದೀವಿ. ಅದಕ್ಕೆ 2015ರಲ್ಲಿ ಜಾತಿ ಸಮೀಕ್ಷೆ ಅಂದ್ರು, ಆಮೇಲೆ ಸೋಶಿಯೋ ಎಕನಾಮಿಕ್ ಸಮೀಕ್ಷೆ ಅಂತ ಚೇಂಜ್ ಮಾಡಿ. ಈಗಲೂ ಮೊನ್ನೆ ಅದನ್ನೇ ಹೇಳಿದ್ದಾರೆ, ನಾವು ಬರೀ ಜಾತಿ ಅಲ್ಲ ಸೋಶಿಯೋ ಎಕನಾಮಿಕ್ ಚೇಂಜ್ ಮಾಡ್ತೀವಿ. ಜಾತಿ ಮಾಡಕ್ಕೆ ಬರೋದಿಲ್ಲ ಇವರಿಗೆ. ಸುಮ್ಮನೆ ಹಿಂದುಳಿದ ವರ್ಗದ ಜನರಿಗೆ ಕಣ್ಣಿಗೆ ಮಣ್ಣು ಹಾಕುವಂತ ಕೆಲಸವನ್ನು ಇವರು ಮಾಡ್ತಾ ಇದ್ದಾರೆ. ಜಾತಿ ಸಮೀಕ್ಷೆ ಮಾಡಕ್ಕಾಗೋದಿಲ್ಲ. ಮತ್ತೆ ಸಮೀಕ್ಷೆ ವರದಿ ಬಂದು 10 ವರ್ಷ ಆದ್ರೂ ಕೂಡ ಅವರೇ ಮುಖ್ಯಮಂತ್ರಿ ಇದ್ರು, ಯಾಕೆ ಅದನ್ನ ಇಂಪ್ಲಿಮೆಂಟ್ ಮಾಡಲಿಲ್ಲ? ಈ ಬಾರಿ ಬಂದ ಮೇಲೆ ಯಾಕೆ ಇಂಪ್ಲಿಮೆಂಟ್ ಮಾಡಲಿಲ್ಲ? ಅಷ್ಟು ಹಳೆ ಜಾತಿ ಎಲ್ಲ ಅಲ್ಲ, ಅದಿರ್ಲಿ, ಅಲ್ಲ ಯಾಕೆ ಇಂಪ್ಲಿಮೆಂಟ್ ಮಾಡಲಿಲ್ಲ? ಇವತ್ತು ಒಂದು ರೀತಿಯಲ್ಲಿ ನೀವೆಲ್ಲ ವಿಶ್ಲೇಷಣೆ ಮಾಡಿದಿರಿ, DK ಶಿವಕುಮಾರ್ ಮೇಲ್ಗೆಯೋ ಅಥವಾ ಸಿದ್ದರಾಮಯ್ಯ, ಒಂದು ರೀತಿಯಲ್ಲಿ ಹೈಕಮಾಂಡ್ ಬಹಳ ಸಂಕಷ್ಟದಲ್ಲಿ ಸಿದ್ದರಾಮಯ್ಯ ಸಿಕ್ಕಿದ್ರು. ಒಂದ್ ಕಡೆ ಜಾತಿ ಸಮೀಕ್ಷೆ ಹಿಂದುಳಿದ ವರ್ಗದವ್ರು ಮಾಡಲೇಬೇಕು ಅನ್ನುವಂತ ಒತ್ತಡ, ಇನ್ನೊಂದ್ ಕಡೆ 2 ಜಾತಿಗಳು ಇಲ್ಲ. ಆಮೇಲೆ ಜಾತಿ ಸಮೀಕ್ಷೆ ಒಪ್ಕೊಂಡ ಮೇಲೆ ಏನು ಮುಂದೆ ಅನ್ನುವಂಥದ್ದು ಏನೂ ಇಲ್ಲ. ಕೇವಲ ಜಾತಿಗಳನ್ನ ಪುನಃಸ್ಥಾಪನೆ ಮಾಡುವಂತ ಕೆಲಸ ಬಿಟ್ರೆ ಏನೂ ಇಲ್ಲ.
ಹೀಗಾಗಿ ಅದರಿಂದ ಈ ಹೈಕಮಾಂಡ್ ಪಾರ್ ಮಾಡ್ತು. ಅಲ್ಟಿಮೇಟ್ಲಿ ಕೇಂದ್ರ ಸರ್ಕಾರ ಏನು ಜಾತಿ ಸಮೀಕ್ಷೆ ಮಾಡ್ತದೆ ಅಲಾಂಗ್ ವಿತ್ ಜನಗಣತಿ ಅದೇ ಫೈನಲ್. ಪ್ರಬಲ ವರ್ಗಗಳು ಸ್ವಾಗತ ಮಾಡಿದಾವಲ್ಲ ಸರ್ ರಾಜ್ಯದ ಪ್ರಬಲ. ಅಲ್ಲ, ಅವ್ರದ್ದು ಡಿಮಾಂಡ್ ಇತ್ತಲ್ಲ, ಸರಿಯಾಗಿ ಸಮೀಕ್ಷೆಗಿಲ್ಲ, ಮನೆಗೆ ಬಂದಿಲ್ಲ, ಸರಿಯಾಗಿ ಇದು ಮಾಡಿಲ್ಲ, ಎನ್ಯುಮರೇಷನ್ ಮಾಡಿಲ್ಲ ಅನ್ನುವಂಥದ್ದು, ಅದಕ್ಕೆ ಅವ್ರು ಸ್ವಾಗತ ಮಾಡಿದ್ರು. ಇರಾನ್ ಇಸ್ರೇಲ್ ಯುದ್ಧ ಶುರುವಾಗಿದೆ. ಇರಾನ್ ಇಸ್ರೇಲ್ ಅದು ಬಹಳ ಆಘಾತಕರವಾಗಿರುವಂತದ್ದು. ಎಂಟೈರ್ ಮಿಡ್ಲ್ ಈಸ್ಟ್ ಇವತ್ತು ಬಹಳ ದೊಡ್ಡ ಪ್ರಮಾಣದಲ್ಲಿ ಆತಂಕವನ್ನು ಇಡೀ ಜಗತ್ತಿಗುಂಟು ಮಾಡಿದೆ. ಇಸ್ರೇಲ್ ಮತ್ತು ಇರಾನ್ ಯುದ್ಧ ಯಾವ ಸ್ವರೂಪ ತಾಳ್ತಿದೆ ಅನ್ನುವಂಥದ್ದು ಇವನ್ ಯುನೈಟೆಡ್ ನೇಷನ್ ನಲ್ಲಿ ಕೂಡ ರಾತ್ರಿ ಮೀಟಿಂಗ್ ಮಾಡಿ ಆತಂಕ ವ್ಯಕ್ತಪಡಿಸಿದ್ದಾರೆ. ಒಂದು ರೀತಿಯಲ್ಲಿ ಒಂದು ಕಡೆ ರಷ್ಯಾ ಯುಕ್ರೇನು, ಇನ್ನೊಂದು ಕಡೆ ಇಸ್ರೇಲ್ ಇರಾನ್, ಇವೆಲ್ಲ ಏನು ಅಂತಂದ್ರೆ ಆಯಿಲ್ ಪ್ರೊಡ್ಯೂಸಿಂಗ್ ಕಂಟ್ರಿ, ಎನರ್ಜಿ ಪ್ರೊಡ್ಯೂಸಿಂಗ್ ಕಂಟ್ರಿ, ಇಡೀ ವಿಶ್ವದ ಆರ್ಥಿಕತೆ ಮೇಲೆ ಬಹಳ ದೊಡ್ಡ ಪರಿಣಾಮ ಬೀಳ್ತಿದೆ ಪ್ರಥಮವಾಗಿ. ಆಮೇಲೆ ಒಂದು ರೀತಿಯಲ್ಲಿ ಸುರಕ್ಷತೆ ದೃಷ್ಟಿಯಿಂದ ಇದು ಬೇರೆ ಬೇರೆ ಸ್ವರೂಪವನ್ನು ತಗೊಳ್ತದೆ. ಅದಕ್ಕೆ ವಿಶ್ವದ ಎಲ್ಲಾ ನಾಯಕರು ಸೇರಿ ಆ ಯುದ್ಧವನ್ನು ನಿಲ್ಲಿಸೋದಕ್ಕೆಲ್ಲ ಪ್ರಯತ್ನ ಮಾಡ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.